ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಈ ಸರ್ಕಾರಕ್ಕೆ ಕೊರೋನಾ ಬಡದಂತೆ ಕಾಣ್ತಾ ಇದೆ. ಒಂದು ರೀತಿಯಲ್ಲಿ ಸರ್ಕಾರ ರೋಗಗ್ರಸ್ತವಾಗಿದೆ. ಮುಖ್ಯಮಂತ್ರಿಗಳಿಗೆ ಕೊರೋನಾ ಬಂದಿದೆ ಅನ್ನುವ ಮಾತು ಸುದ್ದಿ ಬೆಳಗ್ಗೆ ಬಂದಿದೆ. ಅವರು ಬೇಗ ಗುಣಮುಖರಾಗಲಿ. ಅವರು ಈ ರಾಜ್ಯದ ಮುಖ್ಯಮಂತ್ರಿ, ನಮ್ಮೆಲ್ಲರ ಮುಖ್ಯಮಂತ್ರಿ. ಹೀಗಾಗಿ ಅವರು ಬೇಗ ಗುಣಮುಖರಾಗಿ ಹೊರಗಡೆ ಬರಲಿ. ಈ ರಾಜ್ಯ ಸರ್ಕಾರಕ್ಕೆ ಬಡಿದ ಈ ರೋಗ ಇದೆಯಲ್ಲ, ಅದು ಉಲ್ಬಣಗೊಂಡಿದ್ದು ಎರಡು ಕಾರಣದಿಂದ. ಒಂದು, ಸಿದ್ದರಾಮಯ್ಯನವರ ಜನ್ಮ ದಿನೋತ್ಸವದ ಆಚರಣೆ, ಅಮೃತ ಮಹೋತ್ಸವದ ಆಚರಣೆ. ಇನ್ನೊಂದು, ಕೇಂದ್ರ ಗೃಹ ಸಚಿವ ಮತ್ತು ಬಿಜೆಪಿಯ ವರಿಷ್ಠ ನಾಯಕ ಅಮಿತ್ ಶಾ ಬೆಂಗಳೂರಿಗೆ ಬಂದು ಸಭೆ ನಡೆಸಿದ್ದು. ಅಮಿತ್ ಶಾ ಸಿದ್ದರಾಮೋತ್ಸವದ ದಿನವೇ ಅವರು ಬೆಂಗಳೂರಿಗೆ ಬಂದರು. ಬಹುಮಟ್ಟಿಗೆ ಕಾಂಗ್ರೆಸ್ ಪಕ್ಷದವನ್ನು ಬಲಪಡಿಸುವುದಕ್ಕೆ ಈ ಸಿದ್ದರಾಮೋತ್ಸವ ಕಾರಣ ಆಗುತ್ತಾ ಅನ್ನುವ ಪ್ರಶ್ನೆಯನ್ನು ಇಟ್ಟುಕೊಂಡು ಅವರು ಬಂದಿರಬೇಕು. ಮತ್ತು ಫಸ್ಟ್ ಹ್ಯಾಂಡ್ ಆಗಿ ಇಲ್ಲಿಯ ವಾತಾವರಣವನ್ನು ಗ್ರಹಿಸಬೇಕು. ಇಲ್ಲಿ ಸರ್ಕಾರ ಹೇಗಿದೆ, ಬಿ ಜೆ ಪಿ ಪಕ್ಷ ಹೇಗಿದೆ, ಕಾಂಗ್ರೆಸ್ ಪಕ್ಷ ಹೇಗಿದೆ, ಕಾಂಗ್ರೆಸ್ ಬಲಗೊಳ್ಳುತ್ತಾ, ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಟುಕೊಂಡು ಅಮಿತ್ ಶಾ ಬೆಂಗಳೂರಿಗೆ ಬಂದಿದ್ದರು ಅನ್ನುವುದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ಒಂದೆಡೆ ದಾವಣಗೆರೆಯಲ್ಲಿ ಲಕ್ಷಾಂತರ ಜನ ಸೇರಿದರು. ಜನ ಸೇರುವುದೊಂದು ಮುಖ್ಯ ಅಲ್ಲ, ಜನವನ್ನು ಯಾರು ಬೇಕಾದರೂ ಸೇರಿಸ್ಬೋದು. ಆದರೆ ಆ ಸೇರುವ ಜನರ ಉತ್ಸಾಹ ಹೇಗಿದೆ, ಇನ್ವಾಲ್ವ್ಮೆಂಟ್ ಹೇಗಿದೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ಅವರು ಕರೆಸಿಕೊಂಡು ಬಂದವರೇ ಅಥವಾ ತಾವಾಗಿ ಬಂದವರೇ? ಸೊ ಬಹಳ ಸ್ಪಷ್ಟವಾಗಿ ಸಿದ್ದರಾಮೋತ್ಸವದಲ್ಲಿ ಕಾಣ್ತಾ ಇದ್ದುದು ಅಂತ ಅಂದರೆ ಪ್ರೀತಿ ಅಭಿಮಾನದಿಂದ ಬಂದಂತಹ ಜನ. ಸಿದ್ದರಾಮಯ್ಯನವರು ಕೊನೆಯ ಭಾಷಣ ಅವರು ಮಾಡಿ ಮುಗಿಸಿದ ಮೇಲೂ ಕೂಡ ಸಭಾಂಗಣದಲ್ಲಿ ಜನ ತುಂಬಿದ್ರು. ಸಿದ್ದರಾಮಯ್ಯನವರ ಭಾಷಣಕ್ಕೆ ಆಗಾಗ ತಪ್ಪಾಳೆ ತಡ್ತಿದ್ರು, ಇನ್ನೊಂದು ಮಾಡ್ತಿದ್ರು. ಅಂದರೆ ಅವರ ಇನ್ವಾಲ್ವ್ಮೆಂಟ್ ಇತ್ತು, ಪ್ರೀತಿಯಿಂದ ಬಂತು. ಹಾಗೆಯೇ ಸುಮಾರು 10 ಕಿಲೋಮೀಟರ್ವರೆಗೆ ವಾಹನಗಳೇನಾಗಿವೆ, ಜಾಮ್ ಆಗಿವೆ. ವಾಹನ ಮುಂದುವರಿಯುವಂತೆ ಇರಲಿಲ್ಲ. ಬಹಳಷ್ಟು ಜನ ಧಾರವಾಡ ಹುಬ್ಬಳ್ಳಿಯಿಂದ ಕಡೆ ಬಂದವರು ಅವರು ವೆನ್ಯೂಗೆ ತಲುಪೋದಕ್ಕೆ ಸಾಧ್ಯ ಆಗದೇನೆ ಅಲ್ಲಿಂದಲೇ ಹೊರಟು. ಇದು ಅಮಿತ್ ಶಾ ಅವರ ಮೇಲೆ ಪರಿಣಾಮ ಬೀರಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ಅವರು ಈ ಎಲ್ಲ ಮಾಹಿತಿಗಳನ್ನು ತರಿಸಿಕೊಂಡು ಸಂಜೆ ಅವರೊಂದು ಸಭೆ ಮಾಡಿದರು. ಆ ಸಭೆ ಬಹಳ ಮುಖ್ಯವಾದ್ದು. ಕೆಲವು ಸೂಚನೆಗಳನ್ನು ಅವರು ಕೊಟ್ಟರು. ಅದರಲ್ಲಿ ಅವರ ಸೂಚನೆಗಳೇ ಕೆಲವು ದ್ವಂದ್ವಗಳಿವೆ. ಈಗೇನು ರಾಜ್ಯದಲ್ಲಿ ನಡೀತಾ ಇದೆ, ಕೋಮುಗಲಭೆಯ ವಿಚಾರ ಇರ್ಬೋದು, ಹತ್ಯೆಗಳು, 3 ಹತ್ಯೆಗಳು ನಡೆದು, ಆ ವಿಚಾರದಲ್ಲಿ ನೀವು ಹೆಚ್ಚು ಸಹನೆಯಿಂದ ವರ್ತನೆ ಮಾಡಿ ಮತ್ತು ಯಾರು ತಪ್ಪಿತಸ್ಥರಿದ್ದಾರೋ ಅವರ ಮೇಲೆ ಕ್ರಮ ಕೈಗೊಳ್ಳಿ, ಅದು ಪಾರ್ಟಿಸಾನ್ ಆಗುವುದು ಬೇಡ ಅನ್ನೋ ಸೂಚನೆ ನೀಡಿದರು ಅಂತ ಹೇಳಲಾಗ್ತಾ ಇದೆ. ಇದು ಒಂದು. ಇನ್ನೊಂದು ಕಡೆ ಪಕ್ಷದ ಕಾರ್ಯಕರ್ತರಿಗೆ ನೋವಾಗದಂತೆ ನೋಡಿಕೊಳ್ಳಿ, ಅವರ ಮನವೊಲಿಸಿ ಅಂತ. ಇದು ಕಾಂಟ್ರಾಡಿಕ್ಷನ್. ಬಿಜೆಪಿ ಕಾರ್ಯಕರ್ತರು ಅಂದರೆ ಯಾರು? ಈಗ ರಸ್ತೆ ಮೇಲೆ ಇರುವ ಜನ. ಅವ್ರನ್ನ ಸಮಾಧಾನ ಪಡಿಸಿ ಅಂದರೆ ಯಾರು ಸಮಾಧಾನ ಪಡಿಸ್ಬೇಕು? ಅವರು ಹಿಂದುತ್ವದ ಕಾಲಾಳುಗಳು. ಅವರನ್ನು ಹೇಗೆ ಸಮಾಧಾನ ಪಡಿಸ್ಬೇಕು? ಅವ್ರನ್ನ ಸಮಾಧಾನ ಪಡಿಸೋದು ಹೇಗೆ ಅಂತಂದರೆ ಅವರು ಈಗ ಕೇಳ್ತಾ ಇರೋದು ಯೋಗಿ ಮಾದರಿ ಬೇಕು, UP ಸರ್ಕಾರದ ಮಾದರಿ ಬೇಕು ಅನ್ನೋದು ಒತ್ತಾಯ. SDPI ಅಂತ ಒಂದು ಸಂಸ್ಥೆಯನ್ನು ಬ್ಯಾನ್ ಮಾಡಬೇಕು, ನಿಷೇಧ ಸರಿ. ಆದರೆ SDPI ಜೊತೆಗೆ ಶ್ರೀರಾಮ ಸೇನೆ ಮತ್ತು ಬಜರಂಗ ದಳವನ್ನು ಕೂಡ ನೀವು ಬ್ಯಾನ್ ಮಾಡಬೇಕಾಗುತ್ತೆ. ಒಂದೇ ಮಾನದಂಡವನ್ನು ಬಳಸ್ತಾರೆ. ಆದರೆ ಇವರು ಈ ಯಾವುದೇ ಪ್ರಕರಣಕ್ಕೂ ಕೂಡ ಒಂದೇ ಮಾನದಂಡವನ್ನು ಬಳಸಿಲ್ಲ. ಅವರು ಬೇರೆ ಬೇರೆ ಮಾನದಂಡಗಳನ್ನು ಬಳಸಿದರು. ಹಾಗಿದ್ದರೆ ಬೇರೆ ಬೇರೆ ಮಾನದಂಡಗಳು, ಮುಸ್ಲಿಮರಿಗೆ ಒಂದು ಮಾನದಂಡ,
ಮತ್ತು ಹಿಂದೂಗಳಿಗೆ ಒಂದು ಮಾನದಂಡ ಬಳಸಿದರೆ ಅದು ಪಾರ್ಟಿಸಾನ್ ಅಲ್ಲದೆ ಇದೆ ಅಲ್ವಾ? ಸೊ ಹೀಗೆ ಈ ಅಮಿತ್ ಶಾ ಅವರ ಮಾತಿನಲ್ಲಿ ಕಾಂಟ್ರಡಿಕ್ಷನ್ಗಳಿವೆ. ಒಂದೆಡೆ ಕಾರ್ಯಕರ್ತರನ್ನು ಪ್ರೋತ್ಸಾಹಿಸುವುದು, ಆ ಕಾರ್ಯಕರ್ತರು ಬಹಳಷ್ಟು ಜನ ಬೆಂಕಿ ಹಚ್ಚುವುದು, ಕೋಮು ಗಲಭೆಯನ್ನು ಸೃಷ್ಟಿಸುವುದು, ಮುಸ್ಲಿಂ ವಿರೋಧವನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನು ಹ್ಯಾಂಡಲ್ ಮಾಡೋದು ಹೇಗೆ? ಇದು ಬಹಳ ಮುಖ್ಯವಾದ ಸಮಸ್ಯೆ. ಅದರ ಜೊತೆ ಅವರು ಸಂಘಟನೆಯನ್ನು ಬಲಪಡಿಸುವ ಮಾತನ್ನು, ಇದನ್ನು ಹೇಳುವುದಕ್ಕಿಂತ ಮೊದಲು ಅಮಿತ್ ಶಾ ಅವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನು ಭೇಟಿ ಮಾಡಿದರು. ಯಡಿಯೂರಪ್ಪ ಖಡಕ್ಕಾಗಿ ಕೆಲವು ಮಾತುಗಳನ್ನು ಹೇಳಿದರು. ಕಾಲ ಮಿಂಚುವ ಮೊದಲು ನಾವು ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಅಪಾಯದಲ್ಲಿ ಸಿಗ್ತೀವಿ, ಯಡಿಯೂರಪ್ಪ ಹೇಳಿದ ಮೊದಲ ಮಾತು. ಎರಡನೇದಾಗಿ ಅವರು ಸರ್ಕಾರ ಮತ್ತು ಪಕ್ಷದ ನಡವಳಿಕೆಗಳಿವೆ, ಅದರ ಬಗ್ಗೆ ಅತೃಪ್ತಿಯನ್ನು ಅಮಿತ್ ಶಾ ಮುಂದೆ ಯಡಿಯೂರಪ್ಪ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಚುನಾವಣಾ ಯುದ್ಧಕ್ಕೆ ಇಳಿದಿದೆ, ನಾವಿನ್ನೂ ಯುದ್ಧಕ್ಕೆ ಇಳಿದಿಲ್ಲ. ಅವರು ಸಭೆ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇಲ್ಲ, ನಾವು ಸುಮ್ಮನೆ ಕೂತಿದ್ದೀವಿ ಅನ್ನುವ ಮಾತನ್ನು ಯಡಿಯೂರಪ್ಪ, ಕಟು ಮಾತು. ಯಡಿಯೂರಪ್ಪನ ಕ್ಯಾರೆಕ್ಟರ್ ಹಾಗೆ, ಅವ್ರು ಯಾವುದಾದ್ರು ಮುಚ್ಚಿಟ್ಕೊಳ್ಳೋ ಮನುಷ್ಯ ಅಲ್ಲ, ಹೇಳಬೇಕು ಅದು ಹೇಳ್ಬಿಡ್ತಾರೆ. ಬಟ್ ಅವ್ರು ಹೇಳಿದ್ರಲ್ಲಿ ಸತ್ಯ ಇತ್ತು. ಅಂದರೆ ಯಡಿಯೂರಪ್ಪ ಇಂಡೈರೆಕ್ಟ್ಲಿ ಹೇಳಿದ್ದು ಅಂದರೆ ಸರ್ಕಾರ ಮತ್ತು ಪಕ್ಷ ಎರಡೂ ಈಗ ಸೋತಿದೆ ಅನ್ನೋ ಮಾತು. ಒಂದು ರೀತಿಯಲ್ಲಿ ರೋಗ ಬಡ್ದಿದೆ ಅಂತ ನಾನು ಹೇಳ್ತಾರೆ, ಅದೇ ಮಾತನ್ನೇ ಯಡಿಯೂರಪ್ಪ ಹೇಳಿದರು. ಸೊ ಇದನ್ನು ಸರಿಪಡಿಸುವುದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ ಯಡಿಯೂರಪ್ಪ ಹೇಳಿದ್ರಂತೆ, ನಾನು ರಾಜ್ಯಾದ್ಯಂತ ಓಡಾಡಿ ಪಕ್ಷ ಸಂಘಟಿಸ್ತೀನಿ ಅಂತ ಹೇಳಿದೆ, ನೀವು ಅನುಮತಿ ಕೊಟ್ಟಿಲ್ಲ. ನನಗೆ ಅನುಮತಿ ಕೊಟ್ಟಿದ್ದರೆ ನಾನು ರಾಜ್ಯಾದ್ಯಂತ ಓಡಾಡ್ತಾ ಇದ್ದೆ, ಪಕ್ಷವನ್ನು ಸಂಘಟಿಸ್ತಿದ್ದೆ ಅನ್ನೋ ಮಾತನ್ನು ಹೇಳಿದರು. ಈ ಮಾತನ್ನು ಕೇಳಿಸಿಕೊಂಡ ಅಮಿತ್ ಶಾ ಮುಖ್ಯಮಂತ್ರಿ ಮತ್ತು ಪಕ್ಷದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರನ್ನು ತರಾಟೆಗೆ ತೆಗೆದು, ಅವ್ರದ್ದೇ ಆದ ಭಾಷೆಯಲ್ಲಿ ತರಾಟೆ ತಗೊಂಡು ಬೈದುಬಿಟ್ರು ಅಂತಲ್ಲ, ಅವ್ರದ್ದೇ ಆದ ಭಾಷೆಯಲ್ಲಿ ಅವರು ತರಾಟೆಗೆ ತೆಗೆದುಕೊಂಡರು ಅಂತ ಹೇಳಲಾಗ್ತಾ ಇದೆ. ಇದು ಪಕ್ಷ ಮತ್ತು ಸರ್ಕಾರದಲ್ಲಿರುವವರಿಗೆ ತಲ್ಲಣವನ್ನು ಉಂಟು ಮಾಡಿದೆ. ಒಂದು ಸಿದ್ದರಾಮೋತ್ಸವದ ಯಶಸ್ಸು, ಇನ್ನೊಂದು ಅಮಿತ್ ಶಾ ಅವರ ಮಾತು, ಖಡಕ್ ಮಾತುಗಳು. ಯಾಕಂದರೆ ವಾಸ್ತವದ ಪರಿಸ್ಥಿತಿ ಏನಿದೆ ಅನ್ನುವುದು ಅಮಿತ್ ಶಾ ಅವರಿಗೆ ಅರ್ಥ ಆಗಿದೆ. ಈ ಮೊದಲನೇ ಪಕ್ಷದ ಬಿಜೆಪಿ ವರಿಷ್ಠರು ಕರ್ನಾಟಕದಲ್ಲಿ ಸಮೀಕ್ಷೆಯನ್ನು ಕೂಡ ಮಾಡಿಸಿದ್ರು. ಯಾವುದೇ ಸಮೀಕ್ಷೆ ಬಿಜೆಪಿ ಪರವಾಗಿ ಇರಲಿಲ್ಲ. 70, 80, 85, 90 ಸೀಟ್ಗಳಲ್ಲಿ ನಿಂತು ಹೋಗಿತ್ತು. ಆ ವರದಿಯೂ ಆಗಿರ್ತಾ ಇತ್ತು. ಹಾಗೆಯೇ ಇಲ್ಲಿಯ ವಾಸ್ತವ ಕೂಡ ಅದೇ ದಿಕ್ಕಿನಲ್ಲಿ ಸಾಗುವ ರೀತಿ ಇತ್ತು. ಅದು ಅಮಿತ್ ಶಾ ಅವರಿಗೆ ಬೇಸರ ಉಂಟು ಮಾಡುವಂತೆ. ಅವರು ಇನ್ನೊಂದು ಮಾತನ್ನು ಹೇಳಿದರು ಮೂಲಗಳ ಪ್ರಕಾರ, ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನು ಅದು ಇದು ಆಲೋಚನೆ ಬಿಟ್ಬಿಡಿ, ನೀವು ಅದನ್ನು ಮಾಡಬೇಕು ಅನಿಸಿದ್ರೆ ನಾವು ದೆಹಲಿಗೆ ಕರೆಸ್ತೀವಿ, ನೀವು ಈಗ ಬರಬೇಕಾದ ಅಗತ್ಯ ಇಲ್ಲ ಅನ್ನುವುದು ಅವರು ಹೇಳಿದ ಒಂದು ಮಾತು. ನೀವು ಅಡ್ಮಿನಿಸ್ಟ್ರೇಷನ್ ಕಡೆ ಲಕ್ಷ್ಯ ಕೊಡಿ, ಆಡಳಿತ ಕಡೆ ಲಕ್ಷ್ಯ ಕೊಡಿ. ಆದರೆ ಈ ಸರ್ಕಾರ ಆಡಳಿತದ ಕಡೆ ಲಕ್ಷ್ಯ ಕೊಡ್ತಾ ಇದೆಯಾ? ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ಪಕ್ಕಕ್ಕಿಟ್ಟು ಈಗ ಕರ್ನಾಟಕದಾದ್ಯಂತ ಬಹುತೇಕ ಜಿಲ್ಲೆಗಳಲ್ಲಿ ಪ್ರವಾಹ ಸ್ಥಿತಿ ಇದೆ. ಅದು ಕೇವಲ ಮಲೆನಾಡು ಪ್ರದೇಶಕ್ಕೆ, ಕರಾವಳಿ ಪ್ರದೇಶಕ್ಕೆ ಸೀಮಿತ ಆಗಿಲ್ಲ. ಉತ್ತರ ಕರ್ನಾಟಕದ ಸ್ಥಿತಿ ಕೂಡ ಹಾಗೆ ಆಗಿದೆ. ಈವನ್ ಬಿಜಾಪುರ ಮತ್ತು ಗುಲ್ಬರ್ಗ ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ. ಜನ ಮನೆ ಮಠವನ್ನು ಕಳ್ಕೊತಿದ್ದಾರೆ, ಅವರಿಗೆ ಊಟಕ್ಕಿಲ್ಲ, ಅವರ ಸ್ಥಿತಿ ಶೋಚನೀಯವಾಗಿದೆ. ಅದರ ಜೊತೆಗೆ ಹಲವರು ಅಸಲಿಗಿದ್ದಾರೆ. ಉತ್ತರ ಕನ್ನಡದ ಭಟ್ಕಳದಲ್ಲಿ ಇಬ್ಬರು ತೀರ್ಕೊಂಡ್ರು, ದುರಂತ ನೋಡಿ. ಹಾಗೆಯೇ ಸೌತ್ ಕೇರಳದಲ್ಲಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ಸಾವುಗಳಾಗ್ತವೆ. ಇದಕ್ಕೆ ಈ ಸರ್ಕಾರ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀಡಬೇಕಾಗಿತ್ತು ಆಲೋಚನೆ. ಸಾಧಾರಣವಾಗಿ ಇಂತಹ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಒಬ್ಬ ಪತ್ರಿಕೋದ್ಯಮಿಯಾಗಿ ನಾನು 3 ದಶಕಗಳಿಗಿಂತಲೂ ಹೆಚ್ಚು ಕಾಲದಿಂದ ಇದನ್ನು ನೋಡ್ತಾರೆ. ಫಸ್ಟ್ ಏನು ಮಾಡ್ತಾರೆ, ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಆ ಪ್ರದೇಶಗಳಿಗೆ ಫಸ್ಟ್ ಅವರು ವಿಸಿಟ್ ಮಾಡ್ತಾರೆ. ಅವರು ವಿಸಿಟ್ ಮಾಡುವ ಮೂಲಕ ಜಿಲ್ಲಾ ಆಡಳಿತ ಚೇತರಿಸಿಕೊಳ್ಳುತ್ತೆ, ರಿಯಾಕ್ಟ್ ಮಾಡುತ್ತೆ.
ಜಿಲ್ಲಾಧಿಕಾರಿಗಳ ಕರ್ತವ್ಯ ಅದು ಇರಬಹುದು. ಆದರೆ ಸರ್ಕಾರದ ಮುಖ್ಯಸ್ಥರು ಆ ಪ್ರದೇಶಗಳಲ್ಲಿ ಒಂದು ವೈಮಾನಿಕ ಸಮೀಕ್ಷೆಯನ್ನಾದರೂ ತಮ್ಮ ಜೊತೆ ಹಿರಿಯ ಅಧಿಕಾರಿಗಳನ್ನು ಕಳೆದುಕೊಂಡು ಹಾಗೆಯೇ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಓವರಾಲ್ ಹಾನಿ ಪ್ರಮಾಣ ಎಷ್ಟು ಅನ್ನುವುದನ್ನು ನೋಡಬೇಕು. ಆ ಹಾನಿಗೆ ಪರಿಹಾರ ಹ್ಯಾಕ್ ಕೊಡಬೇಕು ಅಂತ ನೋಡಬೇಕು. ಈಗ ಕೊಡಗಿನಲ್ಲಿ ನೋಡಿ, ಮಳೆ ನಂತರ ಭೂಕುಸಿತ ಪ್ರಾರಂಭ ಆಗಿದೆ. ಇದು ಅಪಾಯಕಾರಿ. ಇದು ಮೊದಲ ಟೈಮ್ ಅಲ್ಲ. ಅದು ಯಾಕೆ ಆಗ್ತಾ ಇದೆ? ಭೂಕುಸಿತ ಇದಕ್ಕಿಂತ ಪ್ರಾರಂಭ ಆಗಿದೆ. ಇದ್ರ ಬಗ್ಗೆ ಅಧ್ಯಯನ ಮಾಡಿಸ್ಬೇಕು. ಭೂಗರ್ಭಶಾಸ್ತ್ರಜ್ಞರನ್ನ ಕರೆಸಿ ಅದ್ರ ಬಗ್ಗೆ ಒಂದು ಸಮೀಕ್ಷೆ ನೀಡಬೇಕು. ಆ ಸಮೀಕ್ಷೆ ಮಾಡಿದ ನಂತರ ವರದಿ ತೆಗೆದುಕೊಂಡು ವಿಧಾನಸೌಧದಲ್ಲಿ ಕೂತು ಈ ಮಳೆ ಮತ್ತು ಪ್ರವಾಹದಿಂದ ಒಟ್ಟಾರೆಯಾಗಿ ಆದ ಹಾನಿ ಎಷ್ಟು ಅಂತ ಪರಿಗಣಿಸಬೇಕು. ಆ ಹಾನಿಯನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಭರಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸಹಾಯ ನನಗೊಂದು ಅನಿಸ್ತು. ಅಮಿತ್ ಶಾ ಕರ್ನಾಟಕಕ್ಕೆ ಬಂದ ಸಂದರ್ಭದಲ್ಲಿ ಮಡಿಕೇರಿ ಹಾಗೂ ಉಳಿದ ಕೆಲವೆಡೆ ಒಂದು ವೈಮಾನಿಕ ಸಮೀಕ್ಷೆ ಮಾಡೋದು. ಒಂದು 2 hours, ಒಂದು ದಿನ ಇದ್ದರೂ ಒಂದು 2 hours ವೈಮಾನಿಕ ಸಮೀಕ್ಷೆ ಮಾಡಿದರೆ ಅದರ ಸ್ಥಿತಿ ಬೇರೆ. ಆದರೆ ಯಾವುದೋ ಡೈರಿ ಅಂತ ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಡ್ಬಿಟ್ಟು ತಮ್ಮ ಪಕ್ಷದ ನಾಯಕರ ಜೊತೆ ಚರ್ಚೆ ನಡೆಸಿ ಅವರು ಹೊರಟು. ಅಂದರೆ ಕೇಂದ್ರ ಸರ್ಕಾರ ಕೂಡ ಈ ಪ್ರವಾಹ ಪರಿಸ್ಥಿತಿಯ ಬಗ್ಗೆ ಒಂದು ನಿರ್ಲಕ್ಷ್ಯ ಭಾವನೆಯನ್ನು ತೋರುತ್ತಾರೆ. ರಾಜ್ಯ ಸರ್ಕಾರ ಕೂಡ ಅದನ್ನೇ ಮಾಡಿ. ಅದಕ್ಕೆ ನಾನು ಹೇಳಿದೆ, ಈ ಸರ್ಕಾರಕ್ಕೆ ಕೊರೋನಾದಂಥ ಯಾವುದೋ ರೋಗ ಬಡಿದಿದೆ, ಅವ್ರಿಗೆ ದಾರಿ ಕಾಣ್ತಾ ಇಲ್ಲ. ಒಂದು ಕಡೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಜನಪ್ರಿಯತೆಯ ಭಯ ಅವರಲ್ಲಿದೆ. ಆ ಭಯ ಹೊಸದಾಗಿ ಬಂದಿದ್ದಲ್ಲ, ಆ ಭಯ ಮೊದಲಿಂದ ಇತ್ತು. ಆ ಕಾರಣಕ್ಕಾಗಿ BJP ಮತ್ತು BJPಯ ನಾಯಕರು ಅಟ್ಯಾಕ್ ಮಾಡ್ತಾ ಇದ್ದದ್ದು ಸಿದ್ದರಾಮಯ್ಯವ್ರನ್ನ ಮಾತ್ರ. ಇನ್ಯಾರನ್ನೂ ಅಂತ ಅಟ್ಯಾಕ್ ಮಾಡಲ್ಲ, DK ಅವ್ರನ್ನಾಗಲಿ ಇನ್ನೊಬ್ಬರು. ಯಾಕಂದರೆ ಅವರಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಭಯ ಇದೆ ಅನ್ನುವ ಕಾರಣಕ್ಕಾಗಿ ಅವ್ರನ್ನ ಸತತವಾಗಿ ಅಟ್ಯಾಕ್ ಮಾಡ್ತಾ ಇದ್ದರು. ಈ ದಾವಣಗೆರೆ ಸಮಾವೇಶದ ನಂತರ ಅವರ ಭಯ ಇನ್ನಷ್ಟು ಜಾಸ್ತಿ ಆಗಿದೆ. ಅವರಿಗೆ ಮುಂದೇನು ಅನ್ನುವ ಪರಿಸ್ಥಿತಿ. ಅದರ ಜೊತೆ ಅಮಿತ್ ಶಾ ಆಡಿರುವ ಖಡಕ್ ಆದ ಮಾತು, ಈ ಖಡಕ್ ಮಾತುಗಳನ್ನು ಗಮನಿಸಿದರೆ ಒಂದು BJP ರಾಜ್ಯ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರನ್ನ ಬದಲಾಯಿಸಲಾಗುತ್ತೆ ಅನ್ನೋ ಮಾತು ಕೂಡ ಇದೆ. ಅವರು ಈ ಸಂದರ್ಭದಲ್ಲಿ ಅಂಥ ತೀರ್ಮಾನವನ್ನು BJP ವರಿಷ್ಠರು ತೆಗೆದುಕೊಳ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ BJPಯ ವರಿಷ್ಠರಿಗೆ ಆತಂಕ ಉಂಟಾಗಿದೆ ಅನ್ನೋದು ನಿಜ. ಯಾಕೆಂದರೆ ನಿಮ್ಮ ಆಡಳಿತವನ್ನು ಮಾಡಿ ಅಂದರೆ ಆಡಳಿತ ಅನ್ನೋದು ಕೊಲ್ಯಾಪ್ಸ್ ಇದೆ ರಾಜ್ಯದಲ್ಲಿ. ಸಾವು, ಪ್ರವಾಹ, ಇಂಥ ಸ್ಥಿತಿಯಲ್ಲಿ ಯಾವ ರೀತಿ ರಿಸ್ಪಾಂಡ್ ಮಾಡಬೇಕು ಮಾಡ್ತಾ ಇಲ್ಲ. ಬಹುಮಟ್ಟಿಗೆ BJPಗೆ ಹೆಚ್ಚು ಆಡಳಿತ ನಡೆಸಿ ಅನುಭವ ಇಲ್ಲ ಅಂತಂದ್ರೂ ಕೂಡ ಮುಖ್ಯಮಂತ್ರಿಗಳಿಗೆ ಅನುಭವ ಇದೆ. ಸೊ ಅಂತಹ ಒಂದು ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಯಲ್ಲಿ ಇವತ್ತಿನ ರಾಜ್ಯ ಸರ್ಕಾರ ಇದೆ, BJP ಇದೆ. ಸೊ ಈಗ ಸರ್ಕಾರ ಎಚ್ಚರಗೊಳ್ಳಬೇಕು. ಪ್ರವಾಹ ಪರಿಸ್ಥಿತಿ ಏನಿದೆ, ಪ್ರವಾಹ ಪರಿಸ್ಥಿತಿಯ ಬಗ್ಗೆ ಹೆಚ್ಚಿನ ಲಕ್ಷ್ಯವನ್ನು ನೀಡಬೇಕು ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.